friends, very good evening. Welcome back to Davangere tutorials and Raman tutorials for GK ಚಾನಲ್. ಸ್ನೇಹಿತರೆ, ಇವತ್ತಿನ ಸೆಷನ್ನಲ್ಲಿ ನಾವು ಆರೋಗ್ಯ ಶಿಕ್ಷಣ ಮತ್ತು ಪ್ರಥಮ ಚಿಕಿತ್ಸೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ದೈಹಿಕ ಶಿಕ್ಷಣದ ಒಂದು ಭಾಗವಾಗಿ ಆರೋಗ್ಯ ಶಿಕ್ಷಣ ಅನ್ನುವಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆರೋಗ್ಯ ಶಿಕ್ಷಣ ಅಂತದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ, ಹೌದಲ್ವಾ? ಇಲ್ಲಿ ಆರೋಗ್ಯ ಶಿಕ್ಷಣ ಅಂತ ಬಂದಾಗ ಇದರಲ್ಲಿ ದೈಹಿಕ ಶಿಕ್ಷಣ, ಮಾನಸಿಕ ಆರೋಗ್ಯ ಜೊತೆಗೆ ಪ್ರಥಮ ಚಿಕಿತ್ಸಾ ವಿಧಾನಗಳು, ಈ ಮೂರು ಅಂಶಗಳನ್ನು ನಾವು ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಆರೋಗ್ಯ ಶಿಕ್ಷಣ. ಓಕೆ, ವಿಶ್ವ ಆರೋಗ್ಯ ಸಂಸ್ಥೆಯ ಆರೋಗ್ಯ ಶಿಕ್ಷಣದ ಬಗ್ಗೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ವ್ಯಾಖ್ಯಾನ ಏನಿದೆ ಅಂದರೆ, ಆರೋಗ್ಯವೆಂದರೆ ಕೇವಲ ರೋಗಗಳ ಅನುಪಸ್ಥಿತಿಯಲ್ಲ. ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇದ್ದಾನೆ ಅನ್ನೋದೇ ಆದರೆ ಅವನು ರೋಗಗಳ ಅನುಪಸ್ಥಿತಿಯಲ್ಲಿ ಅವನ ದೇಹಕ್ಕೆ ರೋಗಗಳಿಲ್ಲದೆ ಇದ್ದರೆ ಅವನು ಆರೋಗ್ಯವಾಗಿದ್ದಾನೆ ಅನ್ನುವಂಥದ್ದಲ್ಲ. ಓಕೆ, ಆರೋಗ್ಯವೆಂದರೆ ಕೇವಲ ರೋಗಗಳ ಅನುಪಸ್ಥಿತಿಯಲ್ಲ. ಅಂದರೆ ಆರೋಗ್ಯ ಅನ್ನುವಂಥದ್ದು ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದು ಮಾನಸಿಕ ಆರೋಗ್ಯಕ್ಕೂ ಸಹ ಸಂಬಂಧಿಸಿದ್ದು. ಓಕೆನಾ? ಇನ್ನು ಸಮಗ್ರ ಆರೋಗ್ಯ ಅಂತ ಬಂದಾಗ ನೋಡಿ, ಸಮಗ್ರ ಆರೋಗ್ಯ ಅನ್ನೋದು ಇದು ವ್ಯಕ್ತಿಯ ಸಾಮಾಜಿಕ, ಮಾನಸಿಕ ಮತ್ತು ದೈಹಿಕವಾಗಿ ಪರಿಪೂರ್ಣವಾಗಿರುವ ಸ್ಥಿತಿಯಾಗಿದೆ. ಒಬ್ಬ ವ್ಯಕ್ತಿ ಸಮಗ್ರ ಆರೋಗ್ಯವಾಗಿ ಇದ್ದಾರೆ ಅಂತ ನಾವು ಹೇಳಬೇಕಾದ್ರೆ ಸಾಮಾಜಿಕವಾಗಿ ಪರಿಪೂರ್ಣರಾಗಿರಬೇಕು, ಮಾನಸಿಕವಾಗಿರಬೇಕು, ಜೊತೆಗೆ ದೈಹಿಕವಾಗಿಯೂ ಸಹ ಪರಿಪೂರ್ಣವಾಗಿರುವಂಥ ಒಂದು ಸ್ಥಿತಿಯಾಗಿರುತ್ತೆ. ಓಕೆನಾ? ಹಾಗಾದರೆ ಮತ್ತೊಂದು ವಿಷಯದ ಪ್ರಕಾರ, ಮತ್ತೊಂದು ಸರ್ವೆಯ ಪ್ರಕಾರ ಹೇಳೋದಾದರೆ, ಸುರಕ್ಷತೆ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿ ಇರುವುದೇ ಆರೋಗ್ಯ. ಸುರಕ್ಷತೆ ಮತ್ತು ಸ್ವಸ್ಥತೆ ನೋಡಿ, ಈ ಶಿಕ್ಷಣವು ದೇಹದ ಅಂಗಗಳ ಸುರಕ್ಷತೆ, ದೇಹದ ಅಂಗಗಳು ಸುರಕ್ಷಿತವಾಗಿರಬೇಕು ಮತ್ತು ಸ್ವಸ್ಥತೆಯನ್ನು ಏನು ಮಾಡಬೇಕು, ಅದು ಕಾಪಾಡಿಕೊಂಡಿರಬೇಕು. ಈ ಶಿಕ್ಷಣವು ದೇಹದ ಅಂಗಗಳ ಸುರಕ್ಷತೆ ಮತ್ತು ಸ್ವಸ್ಥತೆಯನ್ನು ಕಾಪಾಡಲು ಓಕೆನಾ ಏನು ಮಾಡುತ್ತೆ, ಸಹಾಯವನ್ನು ಮಾಡ್ತಾ ಹೋಗುತ್ತೆ. ರೈಟ್. ನೆಕ್ಸ್ಟು, ಯಾವ ರೀತಿ ಸರ್ ಅಂತ ನಾವು ಅದರ ಬಗ್ಗೆ ಕೇಳೋದೇ ಆದರೆ, ಇಲ್ಲಿ ನೋಡಿ, ದೈಹಿಕ ಆರೋಗ್ಯ ಅಂತ ಬಂದಾಗ ವಿಟಮಿನ್ಗಳು ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಓಕೆ, ಮೊದಲನೇದಾಗಿ ಇವಾಗ ವಿಟಮಿನ್ ಎ ಅಂತ ತಗೊಳ್ಳೋಣ. ವಿಟಮಿನ್ ಎ ಅನ್ನೋದು ನಮ್ಮ ಕಣ್ಣು, ಹಲ್ಲು ಮತ್ತು ಮೂಳೆಗಳ ದೃಢತೆಗೆ ಸಹಾಯವನ್ನು ಮಾಡುತ್ತೆ. ಓಕೆ, ಅಂದರೆ ಯಾವ ಆಹಾರಗಳಲ್ಲಿ ವಿಟಮಿನ್ ಎ ಉನ್ನತವಾಗಿರುತ್ತೆ ಅಂದರೆ ಟೊಮ್ಯಾಟೊ ಇರ್ಬೋದು, ಮೀನಿರ್ಬೋದು, ಮಾಂಸ ಇರ್ಬೋದು, ಮೊಟ್ಟೆ ಇರ್ಬೋದು, ಮತ್ತು ಹಣ್ಣುಗಳಲ್ಲಿ ವಿಟಮಿನ್ ಎ ಸಮೃದ್ಧವಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ವಿಟಮಿನ್ ಸಿ ಸಮೃದ್ಧವಾಗಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಓಕೆ, ವಿಟಮಿನ್ ಸಿ ನಮ್ಮ ಕಣ್ಣು, ಹಲ್ಲು ಮತ್ತು ಮೂಳೆಗಳ ದೃಢತೆಗೆ ಏನು ಮಾಡುತ್ತೆ, ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಓಕೆನಾ? ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಒಂದು ಆಹಾರದ ಮೂಲಗಳು ಅಂತ ಬಂದಾಗ ಟೊಮ್ಯಾಟೊ, ಮೀನು, ಮಾಂಸ, ಮೊಟ್ಟೆ ಮತ್ತು ಹಣ್ಣುಗಳಲ್ಲಿ. ಇನ್ನು ವಿಟಮಿನ್ ಡಿ ಅನ್ನುವಂಥದ್ದು, ವಿಟಮಿನ್ ಡಿ ಅಂತ ನಾವು ಏನು ಗುರುತಿಸ್ಕೊಳ್ತೀವಿ, ಇದು ಚರ್ಮದ ಕಾಂತಿ, ಆರೋಗ್ಯ ಮತ್ತು ಬೆವರಿನ ನಿಯಂತ್ರಣಕ್ಕೆ ಸಹಕಾರಿಯಾಗಿರುತ್ತೆ. ಓಕೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಓಕೆ, ಆರೋಗ್ಯವನ್ನು ವೃದ್ಧಿಸುತ್ತೆ, ಜೊತೆಗೆ ಬೆವರಿನ ನಿಯಂತ್ರಣವನ್ನು ಮಾಡ್ತಾ ಹೋಗುತ್ತೆ. ಓಕೆ, ಇಲ್ಲಿ ಮೂಲಗಳು ಅಂತ ನಾವು ಗುರುತಿಸ್ಕೊಂಡಾಗ ಸೂರ್ಯನ ಎಳೆಬಿಸಿಲು ವಿಟಮಿನ್ ಡಿಯ ಉತ್ಕೃಷ್ಟ ಮೂಲ ಅಂತ ನಾವು ಕರ್ಕೊಳ್ಬೋದು. ಓಕೆ, ಸೂರ್ಯನ ಎಳೆಬಿಸಿಲು ಅಂದರೆ ಬೆಳಗಿನ ಕಿರಣಗಳು. ಓಕೆ, ಇದರ ಒಂದು ಉತ್ಕೃಷ್ಟ ಮೂಲವಾಗಿರುತ್ತೆ. ರೈಟ್. ಇನ್ನು ವಿಟಮಿನ್ ಎ ಅಂತ ಬಂದಾಗ, ವಿಟಮಿನ್ ಎ ಕಣ್ಣುಗಳ ನೈಸರ್ಗಿಕ ಸೌಂದರ್ಯವನ್ನು ಜೊತೆಗೆ ನಮ್ಮ ಸುತ್ತಲಿನ ಪ್ರಪಂಚವನ್ನು ವೀಕ್ಷಿಸೋದಕ್ಕೆ
ವಿಟಮಿನ್ ಎ, ಓಕೆ, ಸಮೃದ್ಧವಾಗಿರ್ತಕ್ಕಂಥ ಆಹಾರಗಳನ್ನು ನಾವೇನು ಮಾಡಬೇಕಾಗುತ್ತೆ, ಸೇವನೆ ಮಾಡಬೇಕಾಗುತ್ತೆ. ವಿಟಮಿನ್ ಎ ಅಂದಾಗ ಕಣ್ಣುಗಳು. ಓಕೆ, ಇಲ್ಲಿ ಯಾವ ಒಂದು ಆಹಾರ ಪದಾರ್ಥ ಅಂತ ನಾವು ಗುರುತಿಸ್ಕೊಂಡಾಗ, ಓಕೆ, ಹಲವಾರು ಆಹಾರಗಳಲ್ಲಿ ವಿಟಮಿನ್ ಎ ಅಂತ ಕಂಡು ಬರುತ್ತೆ. ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಏನಿದೆ, ಇದು ಬೆಟ್ಟದ ನೆಲ್ಲಿಕಾಯಿ ದೃಷ್ಟಿ ಸಾಮರ್ಥ್ಯದ ವೃದ್ಧಿಗೆ ಸಹಾಯವನ್ನು, ಓಕೆ, ಹೆಚ್ಚು ಸಹಾಯವನ್ನು ಮಾಡುವಂತಹ ಆಹಾರ ಅಂಶ ಅಂತ ನಾವು ಗುರುತಿಸ್ಕೊಳ್ತೀವಿ. ಓಕೆನಾ. ಇದರ ಜೊತೆಗೆ ಆರೋಗ್ಯಕರ ಪರಿಸರ. ಇವಾಗ ಒಂದು ಶಾಲೆ ಅಂತ ನಾವು ತೆಗೆದುಕೊಂಡಾಗ ಶಾಲಾ ಪರಿಸರದಲ್ಲಿ ಭೌತಿಕ ಮತ್ತು ಜೈವಿಕ ಘಟಕಗಳು ಅಂತ ನಾವು ಗುರುತಿಸ್ಕೊಳ್ಳುವಂಥದ್ದು ಯಾವುದು? ಶಾಲೆಯ ಆವರಣ ಇರ್ಬೋದು, ಕೊಠಡಿಗಳಿರ್ಬೋದು, ಅಲ್ಲಿರುವಂಥ ಪ್ರಯೋಗಾಲಯಗಳಿರ್ಬೋದು, ಅಥವಾ ಆಟದ ಮೈದಾನ ಇರ್ಬೋದು. ಓಕೆ, ಈ ಶಾಲಾ ಆವರಣ, ಪ್ರಯೋಗಾಲಯ, ಶೌಚಾಲಯ ಅಥವಾ ಆಟದ ಮೈದಾನಗಳು ಏನಾಗಿರಬೇಕು? ಸಾಧ್ಯವಾಗಿ ಹೆಚ್ಚು ಸ್ವಚ್ಛತೆಯಿಂದ ಕೂಡಿರಬೇಕು. ಓಕೆ, ಕಾರಣ ಏನು ಅಂತಂದರೆ ಸುಲಭವಾಗಿ ಕಾಲರಾ, ಟೈಫಾಯ್ಡ್, ಪೋಲಿಯೋನಂತಹ ಕಾಯಿಲೆಗಳು ಸುಲಭವಾಗಿ ಮಕ್ಕಳಿಗೆ ಹರಡುವಂತಹ ವಾತಾವರಣ ಸ್ವಚ್ಛತೆಯಿಂದ ಕೂಡಿಲ್ಲ ಅಂದರೆ ಮಲಮೂತ್ರಗಳಿಂದ ಕಾಲರಾ, ಟೈಫಾಯ್ಡ್, ಡಿಸೆಂಟ್ರಿ, ಪೋಲಿಯೋದಂತಹ ಮುಂತಾದ ಕಾಯಿಲೆಗಳು ಸುಲಭವಾಗಿ ಹರಡ್ತವೆ. ಆದ ಕಾರಣ ಏನಾಗಿರಬೇಕು? ಶಾಲಾ ವಾತಾವರಣ ಸ್ವಚ್ಛವಾಗಿರಬೇಕು. ಅದರಲ್ಲೂ ಶೌಚಾಲಯಕ್ಕೆ ಹೋಗಿ ಬಂದ ನಂತರ, ಓಕೆ, ಮಕ್ಕಳು ಸೋಪಿನಿಂದ ಕೈ ತೊಳೆಯುವಂತಹ, ತಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಜಾರಿಗೆ ತರಬೇಕು. ಜೊತೆಗೆ ಮಕ್ಕಳು ಅದನ್ನು ಅನುಸರಿಸುವಂತೆ, ಮಕ್ಕಳು ಅದನ್ನು ಫಾಲೋ ಅಪ್ ಮಾಡುವಂತೆ ನಾವೇನು ಮಾಡಬೇಕು? ಮಕ್ಕಳಿಗೆ ಗೈಡ್ ಮಾಡಬೇಕಾಗತ್ತೆ. ಇದು ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದಾದರೆ ನೆಕ್ಸ್ಟ್ ನಾವು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ನೋಡೋಣ. ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳ ಪ್ರಭಾವ. ಮಾನಸಿಕ ಆರೋಗ್ಯ ಮತ್ತು ಭಾವನೆಗಳ ಪ್ರಭಾವ. ಇಲ್ಲಿ ಮಾನಸಿಕ ಆರೋಗ್ಯ ಅಂತ ಬಂದಾಗ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವನೆಗಳನ್ನು ನಾವಿಲ್ಲಿ ಗುರುತಿಸ್ಕೊಳ್ತಾ ಹೋಗ್ತೀವಿ. ಮೊದಲು ಸಕಾರಾತ್ಮಕ ಭಾವನೆಗಳು. ಸಕಾರಾತ್ಮಕ ಭಾವನೆಗಳು ಯಾವುದು? ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಕಾರಾತ್ಮಕ ಭಾವನೆಗಳು ಯಾವುದು ಅಂತಂದರೆ, ಓಕೆ, ಪ್ರೀತಿ, ಸಂತೋಷ, ಪ್ರಶಂಸೆ. ಓಕೆ, ಇವು ಮಾನಸಿಕ ಆರೋಗ್ಯವನ್ನು ವೃದ್ಧಿಸಲು ಸಹಾಯ ಮಾಡ್ತವೆ. ಓಕೆ, ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ ಇವು ವ್ಯಕ್ತಿಯ ಬೆಳವಣಿಗೆಗೆ, ವ್ಯಕ್ತಿಯ ಬೆಳವಣಿಗೆ ಮತ್ತು ವ್ಯಕ್ತಿಯ ಅಭಿವೃದ್ಧಿಗೆ ಇವು ಸಹಾಯವನ್ನು ಮಾಡ್ತಾ ಹೋಗ್ತವೆ. ಓಕೆನಾ, ರೈಟ್. ಇನ್ನು ನಕಾರಾತ್ಮಕ ಭಾವನೆಗಳು ಅಂತ ಬಂದಾಗ ಭಯ, ಸಿಟ್ಟು, ಅಸೂಯೆ, ದುಃಖ. ಭಯ, ಸಿಟ್ಟು, ಅಸೂಯೆ, ದುಃಖ, ತಿರಸ್ಕಾರ, ಅವಮಾನ ಇವೆಲ್ಲವೂ ಸಹ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡ್ತವೆ. ಓಕೆ, ಸೊ ಮಾನಸಿಕ ಸ್ವಾಸ್ಥ್ಯದ ಕೊರತೆಯು ಮಾದಕ ಸೇವನೆಗಳ, ಪ್ಲೀಸ್ ನೋಟ್, ಮಾದಕ ವಸ್ತುಗಳ ಸೇವನೆಗೆ ಅದು ದಾರಿ ಮಾಡಿಕೊಡುತ್ತದೆ. ಓಕೆ, ಯಾವಾಗ ವ್ಯಕ್ತಿ ಮಾನಸಿಕ ಆರೋಗ್ಯ, ಓಕೆ, ಸರಿಯಾಗಿ ಇರೋದಿಲ್ವೋ ಅಥವಾ ಅದರಿಂದ ವ್ಯಕ್ತಿ ಬಳಲ್ತಾ ಇರ್ತಾನೋ, ಆಗ ಏನಾಗುತ್ತೆ ಅಂತಂದರೆ ಅದು ಆ ವ್ಯಕ್ತಿಯು ಮಾದಕ ವಸ್ತುಗಳ ಸೇವನೆಗೆ ಅದೇನು ಮಾಡುತ್ತೆ? ದಾರಿ ಮಾಡಿಕೊಡುತ್ತೆ. ಓಕೆನಾ. ನೆಕ್ಸ್ಟ್ ನಾವು ಪರಿಸರ ಮತ್ತು ಸಾಮಾಜಿಕ ಆರೋಗ್ಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಪರಿಸರ ಮತ್ತು ಅಲ್ಲಿನ ಸಾಮಾಜಿಕ ಆರೋಗ್ಯ. ಪರಿಸರ ಮತ್ತು ಸಾಮಾಜಿಕ ಆರೋಗ್ಯ ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿ ಅಲ್ಲಿನ ನೈರ್ಮಲ್ಯ ಅಂದರೆ ಸ್ವಚ್ಛತೆ ಮತ್ತು ನಾಗರಿಕರ ಕರ್ತವ್ಯ, ಈ ಎರಡೂ ಅಂಶಗಳು ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಓಕೆ, ಪರಿಸರ ಮತ್ತು ಸಾಮಾಜಿಕ ಆರೋಗ್ಯ. ಈಗ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಅಂತ ಎರಡು ಅಂಶಗಳನ್ನು ನಾವೇನು ಕಾಣ್ತೀವಿ. ಈ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಇವೆರಡೂ ಸಹ ಏನಾಗಿರುತ್ತೆ ಸ್ನೇಹಿತರೆ? ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಡಾಕ್ಟರ್ ಬ್ರೋಕಿಂಗೈನರ್
ತಮ್ಮ ಅಭಿಪ್ರಾಯದಲ್ಲಿ ಏನು ಮಾಡಿದ್ದಾರೆ ಅದನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಡಾಕ್ಟರ್ ಯಾರು ಬ್ರೋಕಿಂಗೈನರ್ ಅಭಿಪ್ರಾಯದಲ್ಲಿ ಒಂದು ವಿಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ನೋಡಿ, ಒಂದು ವಿಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ, ಮೊದಲು ಒಂದು ವಿಜ್ಞಾನ ಸಂಕಲನವನ್ನು ಅಭಿವೃದ್ಧಿಪಡಿಸುವಂಥದ್ದು, ಜೊತೆಗೆ ಅಭಿವೃದ್ಧಿಪಡಿಸಿದಂತಹ ಅದನ್ನು ಕಾರ್ಯಗತ ಮಾಡುವಂಥದ್ದೇ ಸಾಮಾಜಿಕ ಆರೋಗ್ಯವಾಗಿದೆ. ಓಕೆ ಅಂತ ಹೇಳಿದಂಥವರು ಡಾಕ್ಟರ್ ಬ್ರೋಕಿಂಗೈನರ್. ಇನ್ನು ಡಾಕ್ಟರ್ ಜೆ.ಇ. ಪರಾಕ್ರವರು ಸಾಮಾಜಿಕ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕರ, ಅದು ಯಾರೋ ಕೆಲವೊಬ್ಬರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಆ ಸಮಾಜದಲ್ಲಿರುವಂತಹ, ಆ ಪರಿಸರ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಅದು ಅತಿ ಪ್ರಮುಖ ಏನಾಗಿರುತ್ತೆ, ಕರ್ತವ್ಯವಾಗಿರುತ್ತೆ. ಓಕೆ, ಇಲ್ಲಿ ಯಾವ ರೋಗಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದಾಗ ಮಲಮೂತ್ರಗಳಿಂದ ಹರಡುವಂತಹ ಕಾಲರಾ, ಟೈಫಾಯ್ಡ್, ಡಿಸೆಂಟ್ರಿ, ಪೋಲಿಯೋ ಅಂತಹ ಕಾಯಿಲೆಗಳಿಂದ ಓಕೆ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಓಕೆ ಯಾವಾಗ ಶುಚಿತ್ವವನ್ನು ಕಾಯ್ಕೊಳ್ತೀವಿ, ನೈರ್ಮಲ್ಯವನ್ನು ಕಾಯ್ದುಕೊಳ್ಳಲಾಗುತ್ತೆ, ಆವಾಗ ಯಾವುದೇ ಕಾಯಿಲೆಗಳು ಹರಡುವಂತಹ ಸಾಧ್ಯತೆಗಳು ಇರೋದಿಲ್ಲ. ಓಕೆನಾ. ನೆಕ್ಸ್ಟು ದೈಹಿಕ ದಾರ್ಢ್ಯತೆ ಕೇಂದ್ರಗಳು. ಇದರಲ್ಲಿ ವಾಯುವಿಹಾರ ಮತ್ತು ವ್ಯಾಯಾಮ ಶಾಲೆಗಳು ಎಂಬ ಎರಡು ಪ್ರಮುಖ ಅಂಶಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ದೈಹಿಕವಾಗಿ ಒಬ್ಬ ವ್ಯಕ್ತಿ ಸದೃಢನಾಗಿರಬೇಕು. ದೈಹಿಕ ದಾರ್ಢ್ಯತೆಯ ಕೇಂದ್ರಗಳು ದೈಹಿಕವಾಗಿ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢನಾಗಿರಬೇಕು ಅಂದರೆ ಓಕೆ ವಾಯುವಿಹಾರ ಮತ್ತು ವ್ಯಾಯಾಮ ಶಾಲೆಗಳು ಅವುಗಳಲ್ಲಿ ಹೆಚ್ಚು ಪಾತ್ರವನ್ನು ವಹಿಸ್ತವೆ. ಓಕೆ, ಈ ವಾಯುವಿಹಾರ ವ್ಯಾಯಾಮ ಶಾಲೆಗಳ ಜೊತೆಗೆ ಏರೋಬಿಕ್ಸ್ ಕೇಂದ್ರಗಳಿರ್ಬೋದು, ಈಜುಕೊಳಗಳಿರ್ಬೋದು, ಕ್ರೀಡಾ ತರಬೇತಿ ಕೇಂದ್ರಗಳು, ಇವುಗಳನ್ನು ಸಹ ನಾವು ದೈಹಿಕ ದಾರ್ಢ್ಯತೆಯ ಕೇಂದ್ರಗಳು ಅಂತ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ರೈಟ್. ಇಲ್ಲಿ ಮೊದಲನೇದಾಗಿ ನಾವು ವಾಯುವಿಹಾರ ಮತ್ತು ವ್ಯಾಯಾಮ ಶಾಲೆಗಳನ್ನು ನೋಡ್ತಾ ಹೋಗೋಣ. ಓಕೆ, ವಾಯುವಿಹಾರ ಅಂತ ಬಂದಾಗ ವಾಯುವಿಹಾರ ಮಾಡೋದ್ರಿಂದ ಏನಾಗುತ್ತೆ, ರಕ್ತ ಸಂಚಾರ ಉತ್ತಮಗೊಳ್ಳುತ್ತೆ, ನಮ್ಮ ಚರ್ಮಕ್ಕೆ ಬೇಕಾದಂಥ ವಿಟಮಿನ್ ಡಿ ಮತ್ತು ಶ್ವಾಸಕೋಶಕ್ಕೆ ಅತಿ ಅಗತ್ಯವಾಗಿರ್ತಕ್ಕಂಥ ಆಮ್ಲಜನಕ ಏನಾಗುತ್ತೆ ಅಂದರೆ ಸುಲಭವಾಗಿ ದೊರೆಯುತ್ತೆ. ಇದು ವಾಯುವಿಹಾರದಿಂದ ಆಗುವಂತಹ ಪ್ರಮುಖ ಉಪಯೋಗಗಳು. ಇನ್ನು ವ್ಯಾಯಾಮ ಶಾಲೆಗಳು ಅಂತ ಬಂದಾಗ ಉಪಕರಣಗಳ ಮೂಲಕ ವೈಜ್ಞಾನಿಕವಾಗಿ ವ್ಯಾಯಾಮ. ಓಕೆ, ವ್ಯಾಯಾಮ ಶಾಲೆಗಳಲ್ಲಿ ಏನು ಉಪಕರಣಗಳಿರುತ್ತೆ, ಅಲ್ಲಿನ ಸಲಕರಣೆಗಳೇನಿರುತ್ತೆ ಆ ಸಲಕರಣೆಗಳನ್ನು ಬಳಸಿ ಏನು ವ್ಯಾಯಾಮವನ್ನು ಮಾಡುವಂಥದ್ದು. ರೈಟ್. ನೆಕ್ಸ್ಟು ಇನ್ನು ವ್ಯಾಯಾಮ ಶಾಲೆಗಳಿಂದ ಉತ್ತಮ ನಿಲುವು, ವೇಗ, ಶಕ್ತಿ, ನಮ್ಯತೆ ಮತ್ತು ದೇಹದ ಸರ್ವತೋಮುಖ ಬೆಳವಣಿಗೆಗೆ ಈ ವ್ಯಾಯಾಮ ಶಾಲೆಗಳು ಸಹಾಯವನ್ನು ಮಾಡ್ತಾ ಹೋಗ್ತವೆ. ಓಕೆ, ವ್ಯಕ್ತಿಯ ಉತ್ತಮ ನಿಲುವಿಗೆ, ವೇಗಕ್ಕೆ, ಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ನಮ್ಯತೆಗೆ, ಜೊತೆಗೆ ಇದನ್ನೆಲ್ಲ ಹೊರತುಪಡಿಸಿದ್ರೆ ಸರ್ವತೋಮುಖ ಬೆಳವಣಿಗೆಗೆ, ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಇದೇನು ಮಾಡುತ್ತೆ, ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ನೋಡಿ, ಪ್ರತಿಯೊಂದು
ವಿಷಯಗಳಿಂದಲೂ ಸಹ ನಮ್ಮ ದೇಹಕ್ಕೆ ಏನಾಗುತ್ತೆ, ಸಹಾಯ ಅನ್ನೋದು ಉಂಟಾಗ್ತಾ ಹೋಗುತ್ತೆ. ಹೌದಲ್ವಾ? ಇನ್ನು ದೈಹಿಕ ದಾರ್ಢ್ಯತೆಯ ಕೇಂದ್ರಗಳು ಅಂತ ಬಂದಾಗ ಎರಡನೇ ಹಂತದಲ್ಲಿ ನಾವು ಏರೋಬಿಕ್ಸ್, ಈಜುಕೊಳ ಮತ್ತು ಕ್ರೀಡಾ ತರಬೇತಿ ಕೇಂದ್ರಗಳನ್ನು ಗುರುತಿಸ್ತಾ ಹೋಗ್ತೀವಿ. ಹಾಗಾದರೆ ಈಗ ಏರೋಬಿಕ್ಸ್ ಕೇಂದ್ರಗಳು ಅಂತ ಬಂದಾಗ, ಏರೋಬಿಕ್ಸ್ ಕೇಂದ್ರಗಳು ಸಂಗೀತದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವುದು. ಓಕೆ, ಏರೋಬಿಕ್ಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎಣಿಕೆಯ ಮಾದರಿಯಲ್ಲಿ, ಎಣಿಕೆಯ ಪ್ರಕಾರ ತಾಳಬದ್ಧವಾಗಿ, ಓಕೆ, ಅಲ್ಲಿ ಎಣಿಕೆ ಆಗ್ತಾ ಹೋಗುತ್ತೆ. ಇಂತಿಷ್ಟು ಹೆಜ್ಜೆಗಳು ಅಥವಾ ಇಂತಿಷ್ಟು ತಾಳಗಳು ಅನ್ನೋ ರೀತಿಯಲ್ಲಿ ಏನಾಗುತ್ತೆ, ಇಂತಿಷ್ಟು ಜಂಪ್ಗಳು ಅನ್ನೋ ರೀತಿಯಲ್ಲಿ ಸಂಗೀತದ ತಾಳಕ್ಕೆ ತಕ್ಕಂತೆ ಏನು ಹೆಜ್ಜೆ ಹಾಕುವಂಥದ್ದು, ಸಂಗೀತದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವಂಥದ್ದು. ಜೊತೆಗೆ ಮನರಂಜನೆ ಮತ್ತು ಹೆಚ್ಚಿನ ಆಮ್ಲಜನಕ ಅನ್ನೋದಲ್ಲಿ ದೊರೀತಾ ಹೋಗುತ್ತೆ. ಮನರಂಜನೆ ಅನ್ನೋದು ಖಂಡಿತವಾಗಿಯೂ ದೊರೆಯುತ್ತೆ. ಇದನ್ನು ಹೊರತುಪಡಿಸಿದ್ರೆ ದೇಹಕ್ಕೆ ಅತಿ ಅಗತ್ಯವಾಗಿರುವಂತಹ ಹೆಚ್ಚಿನ ಪ್ರಮಾಣದ ಆಮ್ಲಜನಕವೂ ಸಹ ನಮ್ಮ ಶ್ವಾಸಕೋಶಕ್ಕೆ ದೊರೀತಾ ಹೋಗುತ್ತೆ. ಇನ್ನು ನಾವು ಈಜುಕೊಳ ಅಂತ ಗುರುತಿಸ್ಕೊಳ್ಳೋದೇ ಆದರೆ, ನೀರಿನಲ್ಲಿ ತೇಲುವಂತಹ ಒಂದು ಕೌಶಲ್ಯವನ್ನೇ ನಾವು ಈಜು ಅಂತ ಕರ್ಕೊಳ್ತೀವಿ. ಓಕೆ, ಈಜುಕೊಳಕ್ಕೆ ಬಿಳಿ ಬಣ್ಣವನ್ನು ಬಳಿದಿರ್ತಾರೆ. ಓಕೆ, ಇಲ್ಲಿ ಕ್ಲೋರಿನ್ನ ಬಳಕೆ ಆಗುತ್ತೆ. ಓಕೆ, ಕ್ಲೋರಿನ್ನ ಬಳಕೆ ಆಗುತ್ತೆ, ಯಾಕಂದರೆ ಅಲ್ಲಿರ್ತಕ್ಕಂತಹ ಹಾನಿಕಾರಕ ಬ್ಯಾಕ್ಟೀರಿಯಾಗಳೇನಾದರೂ ಇದ್ದರೆ ಅವುಗಳನ್ನು ನಾಶಪಡಿಸೋದಕ್ಕೆ ಕ್ಲೋರಿನ್ಗಳನ್ನು ಬಳಕೆ ಮಾಡಲಾಗುತ್ತೆ. ಇನ್ನು ಶ್ವಾಸಕೋಶದ ದಕ್ಷತೆಗೆ, ನರ ಮತ್ತು ಸ್ನಾಯುಗಳ ಹೊಂದಾಣಿಕೆಗೆ, ಜೊತೆಗೆ ಆಕರ್ಷಕ ನಿಲುವಿಗೆ, ಮೈಮಣಿತಕ್ಕೆ, ವೇಗಕ್ಕೆ, ಇನ್ನು ಮುಂತಾದ ದೈಹಿಕ ದಾರ್ಢ್ಯತೆಯ ಘಟಕಗಳನ್ನು ಈ ಒಂದು ಈಜುಕೊಳ, ಓಕೆ, ಈಜುಕೊಳವನ್ನು ಬಳಸೋದ್ರಿಂದ ಅಥವಾ ಈಜುಕೊಳದಲ್ಲಿ ಈಜುವುದರಿಂದ ಈ ಎಲ್ಲ ಅನುಕೂಲತೆಗಳನ್ನು ವಿದ್ಯಾರ್ಥಿಗಳು ಪಡ್ಕೊಳ್ತಾ ಹೋಗ್ತಾರೆ. ಇನ್ನು ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥದ್ದು ಕ್ರೀಡಾ ತರಬೇತಿ ಕೇಂದ್ರಗಳು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸಾಧನೆಯನ್ನು ಮಾಡಬೇಕು ಅನ್ನೋದಾದರೆ ಪ್ರತಿಯೊಂದು ಕ್ರೀಡೆಗೂ ಅದರದೇ ಆದಂಥ ಕ್ರೀಡಾ ತರಬೇತಿಯ ಕೇಂದ್ರಗಳ ಅವಶ್ಯಕತೆ ಬಹಳ ಅಂದರೆ ಬಹಳ ಇದೆ. ಓಕೆ, ಯಾಕೆಂದರೆ ಅದರಲ್ಲಿ ಗುರುತಿಸ್ಕೊಂಡಿರುವಂಥ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಆ ಕ್ರೀಡೆಯಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡೋದಕ್ಕೆ ಹೆಚ್ಚು ಏನು ಮಾಡ್ತಾರೆ, ತಮ್ಮನ್ನು ತಾವು ಆ ಕ್ರೀಡಾ ತರಬೇತಿ ಕೇಂದ್ರಗಳಲ್ಲಿ, ಓಕೆ, ಡೈಲಿ ಪ್ರಾಕ್ಟೀಸಲ್ಲಿ ಮತ್ತು ಅಲ್ಲಿರುವಂಥ ತರಬೇತಿ ಕೇಂದ್ರದಲ್ಲಿರುವಂಥ ಕೋಚ್ಗಳು ಕೊಡುವಂತಹ ಮಾರ್ಗದರ್ಶನದ ಅಡಿಯಲ್ಲಿ ಅವರು ತಮ್ಮ ಉನ್ನತವಾದ ಸಾಧನೆ ಮಾಡೋದಕ್ಕೆ ಅಲ್ಲಿ ಪರಿಶ್ರಮವನ್ನು ಹಾಕ್ತಾ ಹೋಗ್ತಾರೆ. ಇಲ್ಲಿ ನಿದ್ರೆ ಅಂತ ಬಂದಾಗ ಕಡಿಮೆ ನಿದ್ರೆಯಿಂದ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯದ ರೋಗಕ್ಕೆ ಈಡಾಗುವಂಥ ಅಪಾಯವಿರುತ್ತೆ. ಆದ್ದರಿಂದ ದಿನನಿತ್ಯ ಮಿನಿಮಮ್ 7 ರಿಂದ 9 ಗಂಟೆಗಳ ಕಾಲ ನಿದ್ರಿಸಿದ್ದೇ ಆದರೆ ನಮ್ಮ ಒಂದು ಹೃದಯವು ಹೆಚ್ಚು ಆರೋಗ್ಯದಿಂದ ಕೂಡಿರೋದಕ್ಕೆ ಸಾಧ್ಯ ಆಗುತ್ತೆ. ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೇನೆ. ರೈಟ್? ಇದು ಕ್ರೀಡಾ ತರಬೇತಿ ಕೇಂದ್ರಗಳಿಗೆ ಸಂಬಂಧಿಸಿದಂತಹ ಪ್ರಮುಖವಾದಂಥ ಮಾಹಿತಿ. ಈಗ ನಿದ್ರೆ ಎಂಬ ಪ್ರಮುಖ ಅಂಶದ ಬಗ್ಗೆ ನೋಡೋಣ. ಓಕೆ, ನಿದ್ರೆ ಅನ್ನುವಂಥದ್ದು ಆರೋಗ್ಯದ ಮುಖ್ಯ ಅಡಿಪಾಯ ಅಂತ ನಾವು ಗುರುತಿಸ್ಕೊಳ್ತೀವಿ. ಓಕೆ, ನಿದ್ರೆ ಏನಕ್ಕೆ ಬೇಕು ಅಂದರೆ ದೇಹಕ್ಕೆ ವಿಶ್ರಾಂತಿಯನ್ನು ನೀಡೋದಕ್ಕೆ, ಜೊತೆಗೆ ಹೃದಯದ ರಕ್ಷಣೆಗೆ. ಓಕೆ, ಯಾವಾಗ ನಾವು ಹೆಚ್ಚು ಕೆಲಸದಲ್ಲಿ ತೊಡಕೊಂಡಿರ್ತೀವೋ, ಓಕೆ, ಆವಾಗೇನಾಗುತ್ತೆ ಅಂದರೆ ಹೃದಯವು ಗರಿಷ್ಠವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಹೌದಲ್ವಾ? ಆದ್ದರಿಂದ ಹೃದಯಕ್ಕೆ ವಿಶ್ರಾಂತಿ ಅನ್ನೋದು ಬೇಕು. ಅಂದರೆ ಅದು ತನ್ನ ಚಟುವಟಿಕೆಯನ್ನು ಒಂದು
ಆವ್ರೇಜ್ ರೇಟಲ್ಲಿ ಮಾಡ್ತಾ ಹೋಗಬೇಕು, ಚೆನ್ನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದೇ ಆದರೆ ನಿದ್ರೆ ಅನ್ನೋದು ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಈಗ ಆಲ್ರೆಡಿ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕನಿಷ್ಠ 7ರಿಂದ 9 ಗಂಟೆಗಳ ನಿದ್ರೆಯ ಅವಶ್ಯಕತೆ ಇದೆ. ಎಷ್ಟು? 7ರಿಂದ 9 ಗಂಟೆಗಳ ನಿದ್ರೆಯ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಸಹ ಇದೆ. ಓಕೆ, ಚಿಕ್ಕ ಮಕ್ಕಳಿಗೆ ಆದರೆ ಇನ್ನೂ ಹೆಚ್ಚು, ದೊಡ್ಡವರಿಗೆ ಅದರಲ್ಲಿ ವಯಸ್ಕರಿಗೆ ಅಂತ ಬಂದಾಗ ಮಿನಿಮಮ್ಮು 6ರಿಂದ 7 ಗಂಟೆಗಳ ಕಾಲ ನಿದ್ರೆಯ ಅವಶ್ಯಕತೆ ಅನ್ನೋದು ಇರುತ್ತೆ. ಹೌದಲ್ವಾ? ರೈಟ್. ಇದರಿಂದ ಆಗುವಂತಹ ಇನ್ ಕೇಸ್ ಸರಿಯಾಗಿ ನಿದ್ರೆ ಮಾಡದೇ ಇದ್ದಲ್ಲಿ ಆಗುವಂತಹ ತೊಂದರೆಗಳು ಅಂತ ಬಂದಾಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋ ರೀತಿಯಲ್ಲಿ ರಕ್ತದ ಒತ್ತಡ ಹೆಚ್ಚಾಗುತ್ತೆ, ರಕ್ತದ ಒತ್ತಡದಿಂದ ಕೊಲೆಸ್ಟ್ರಾಲ್ ಮಟ್ಟ ಏರಿಕೆಯಾಗಿ ಹೃದಯದ ರೋಗಗಳಿಗೆ ತುತ್ತಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ದೇಹಕ್ಕೆ ನಿದ್ರೆ ಅನ್ನೋದು ಅತಿ ಪ್ರಮುಖ ಅವಶ್ಯಕತೆಗಳಲ್ಲಿ ಒಂದು. ಓಕೆನಾ? ಇನ್ನು ಪ್ರಥಮ ಚಿಕಿತ್ಸೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಏಡ್ ಅಂತ ಕರಿತೀವಿ. ಓಕೆ, ಪ್ರಥಮ ಚಿಕಿತ್ಸೆ ಅನ್ನುವಂಥ ವಿಷಯ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ವಿಷಯ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ ಚಿಕಿತ್ಸೆ ಅನ್ನೋದು ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಕಾರಣ ಏನು ಅಂತಂದರೆ, ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆ ಹಲವರ ಜೀವವನ್ನು ಕಾಪಾಡಿರತಕ್ಕಂತಹ ಎಷ್ಟೋ ಉದಾಹರಣೆಗಳನ್ನು ನಾವು ದಿನನಿತ್ಯ ಕಾಣ್ತಾ ಹೋಗ್ತೇವೆ. ಓಕೆ, ಹಾಗಾದರೆ ಪ್ರಥಮ ಚಿಕಿತ್ಸೆಯ ಅರ್ಥ ಮತ್ತು ಇತಿಹಾಸವನ್ನು ನಾವು ನೋಡೋದಾದರೆ ತುರ್ತು ಜೀವ ರಕ್ಷಣೆಯ ಹುಟ್ಟು ಅಂತ ನಾವು ಕರಿತೀವಿ. ತುರ್ತು ಜೀವ ರಕ್ಷಣೆಯ ಹುಟ್ಟು ಕೆಲವೊಂದು ಅಗತ್ಯ ಸಂದರ್ಭಗಳಲ್ಲಿ ಅಥವಾ ತುರ್ತು ಸಂದರ್ಭಗಳಲ್ಲಿ ವ್ಯಕ್ತಿಗೆ ನೀಡುವಂಥ ಪ್ರಥಮ ಚಿಕಿತ್ಸೆಯು ಆ ವ್ಯಕ್ತಿಯ ಮರು ಹುಟ್ಟಿಗೆ ಅಥವಾ ವ್ಯಕ್ತಿಯ ರಕ್ಷಣೆಗೆ ಏನು ಮಾಡುತ್ತೆ? ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾದರೆ ಪ್ರಥಮ ಚಿಕಿತ್ಸೆ ಅಂದರೆ ಏನು? ಬೇಕಾದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಅಪಘಾತವಾದಾಗ ಅಥವಾ ಕೆಲವೊಂದು ತುರ್ತು ಪರಿಸ್ಥಿತಿಗಳಲ್ಲಿ ವೈದ್ಯರ ಸೇವೆ ದೊರಕುವವರೆಗೆ ಪ್ರಾಣಾಪಾಯದಿಂದ ರಕ್ಷಿಸಲು ನೀಡುವ ಪೂರಕ ಚಿಕಿತ್ಸೆಯೇ ಪ್ರಥಮ ಚಿಕಿತ್ಸೆ. ಅಪಘಾತವಾದಾಗ ಅಥವಾ ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ವೈದ್ಯರ ಸೇವೆ ಆ ವ್ಯಕ್ತಿಗೆ ದೊರೆಯುವವರೆಗೆ, ನೋಡಿ, ವೈದ್ಯರು ಬರುವವರೆಗೆ ಪ್ರಾಣಾಪಾಯದಿಂದ ರಕ್ಷಿಸಲು ನೀಡುವ ಪೂರಕ ಚಿಕಿತ್ಸೆಯನ್ನೇ ನಾವು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ರೈಟ್? ಪ್ರಥಮ ಚಿಕಿತ್ಸೆ ಎಂಬ ಒಂದು ವಿಧಾನವನ್ನು ಪರಿಚಯಿಸಿದಂತಹ ಮಹಾ ವ್ಯಕ್ತಿ ಯಾರು ಅಂದರೆ ಜರ್ಮನಿಯ ಸೈನ್ಯ ಪಡೆಯ ಎಸ್ಮಾರ್ಕ್. ಜರ್ಮನಿ ಸೈನ್ಯ ಪಡೆಯಲ್ಲಿ ಒಬ್ಬ ಸುಪ್ರಸಿದ್ಧ ಸರ್ಜನ್ ಆಗಿರ್ತಾರೆ. ಓಕೆ, ಇವರು ಬರೆದಂತಹ 2 ಪ್ರಮುಖ ಗ್ರಂಥಗಳು ಯಾವುದು ಅನ್ನೋದೇ ಆದರೆ, ಒಂದು ರಣರಂಗದಲ್ಲಿ ಪ್ರಥಮ ಚಿಕಿತ್ಸೆ, ಎರಡನೇದು ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ. ಎರಡೂ ಸಹ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಅಂಶಗಳೇ. ಓಕೆ, 1923ರಲ್ಲಿ ಜನಿಸಿದಂತಹ ಜರ್ಮನಿಯ ಸೈನ್ಯ ಪಡೆಯ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಎಸ್ಮಾರ್ಕ್ ಅವರು ಈ ಪ್ರಥಮ ಚಿಕಿತ್ಸೆ ಎಂಬ ವಿಧಾನವನ್ನು ಪ್ರಪ್ರಥಮ ಬಾರಿಗೆ ಪ್ರಪಂಚಕ್ಕೆ ಪರಿಚಯಿಸ್ತಾರೆ. ಓಕೆನಾ? ಇನ್ನು ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ 1879ರಲ್ಲಿ ಇಂಗ್ಲೆಂಡ್ನ ಸೈಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಸಂಘದವರು ಜಾರಿಗೆ ತಂದರು. ಓಕೆ, 1879ರಲ್ಲಿ ಇಂಗ್ಲೆಂಡ್ನಲ್ಲಿ ಸೈಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಸಂಘದಿಂದ ಪ್ರಪ್ರಥಮ ಬಾರಿಗೆ ಈ ಪ್ರಥಮ ಚಿಕಿತ್ಸೆಯು ಜಾರಿಗೆ ಬರುತ್ತೆ. ಇದು ಒಬ್ಬ ವ್ಯಕ್ತಿಯ ಜೀವ ರಕ್ಷಿಸುವಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಇನ್ನು ಪ್ರಥಮ ಚಿಕಿತ್ಸಾ ಉಪಕರಣಗಳು ಅಂತ ನಾವು ನೋಡಿದಾಗ,
ಪ್ರಥಮ ಚಿಕಿತ್ಸಾ ಉಪಕರಣಗಳು ಅಂತ ನೋಡಿದಾಗ ತುರ್ತು ಪೆಟ್ಟಿಗೆಯ ಅಗತ್ಯ ವಸ್ತುಗಳು. ಪ್ರಥಮ ಚಿಕಿತ್ಸಾ ಉಪಕರಣಗಳು ಅಂದರೆ ತುರ್ತು ಪೆಟ್ಟಿಗೆಯಲ್ಲಿ ಅಂದರೆ ಫಸ್ಟ್ ಏಡ್ ಬಾಕ್ಸ್ ಅಥವಾ ಫಸ್ಟ್ ಏಡ್ ಕಿಟ್ ಅಂತ ಏನು ಕರಿತೀವಿ, ಅದರಲ್ಲಿ ಇರಬೇಕಾದಂಥ ಅಗತ್ಯ ವಸ್ತುಗಳನ್ನೇ ನಾವು ಪ್ರಥಮ ಚಿಕಿತ್ಸೆಯ ಕಿಟ್ ಅಂತ ನಾವು ಅದನ್ನು ಕರ್ಕೊಳ್ತಾ ಹೋಗ್ತೀವಿ. ರೈಟ್. ಇಲ್ಲಿ ಯಾವೆಲ್ಲ ಅಂಶಗಳು ಅದರಲ್ಲಿ ಇರಬೇಕು ಅಂದರೆ ಬ್ಯಾಂಡೇಜ್ ಇರಬೇಕು, ಹತ್ತಿ ಇರಬೇಕು ಮತ್ತು ಜಿಗುಟು ಪಟ್ಟಿಗಳು ಇರಬೇಕು. ಬ್ಯಾಂಡೇಜ್ ಇರ್ಬೋದು, ಹತ್ತಿ ಇರ್ಬೋದು ಮತ್ತು ಜಿಗುಟು ಪಟ್ಟಿಗಳನ್ನು ಅದು ಹೊಂದಿರಬೇಕಾಗತ್ತೆ. ಇನ್ನು ಟಿಂಚರ್ ಮತ್ತು ಅಯೋಡಿನ್, ಟಿಂಚರ್ ಮತ್ತು ಅಯೋಡಿನನ್ನು ಅದು ಏನಾಗಿರಬೇಕು, ಒಳಗೊಂಡಿರಬೇಕು. ಅದ್ರ ಜೊತೆಗೆ ನೋವು ನಿವಾರಕ ಸ್ಪ್ರೇ ಮತ್ತು ಮಾತ್ರೆಗಳು. ಓಕೆ, ಕೆಲವೊಮ್ಮೆ ಮೂಳೆಗಳಿಗೆ ಅಥವಾ ಸ್ನಾಯುಗಳಿಗೆ ಏಟಾದಂಥ ಸಂದರ್ಭದಲ್ಲಿ ನೋವು ನಿವಾರಕ ಸ್ಪ್ರೇಗಳ ಅವಶ್ಯಕತೆ ಇರುತ್ತೆ. ಓಕೆ, ಜೊತೆಗೆ ಮಾತ್ರೆಗಳು. ಓಕೆ, ರೈಟ್. ನೆಕ್ಸ್ಟು ಇದು ಬಿಟ್ಟರೆ ಸೋಡಿಯಂ ಬೈಕಾರ್ಬೋನೇಟ್ ಮತ್ತು ವಿವಿಧ ಮುಲಾಮುಗಳು. ಓಕೆ, ವಿವಿಧ ಮುಲಾಮುಗಳು ನಾವು ಏನು ಆಯಿಂಟ್ಮೆಂಟ್ ಅಂತ ಏನು ಕರ್ಕೊಳ್ತೀವಿ ಆ ರೀತಿ ನೋಡಿ ಇಲ್ಲಿದಾವಲ್ಲ, ಇವು ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ವಿವಿಧ ಮುಲಾಮುಗಳನ್ನ ಆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಒಳಗೊಂಡಿರಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ಇರಬೇಕು ಅಂತ ಗೊತ್ತಾಯಿತು. ಈಗ ಪ್ರಥಮ ಚಿಕಿತ್ಸಾ ಉಪಚಾರಗಳು ಭಾಗ 1 ನೋಡೋಣ. ಭಾಗ 1ರಲ್ಲಿ ನಾವು ಸುಟ್ಟು ಗಾಯಗಳು ಮತ್ತು ಪ್ರಜ್ಞೆ ತಪ್ಪುವುದು, ಈ 2 ಸಂದರ್ಭಗಳಲ್ಲಿ ಯಾವ ಬಗೆಯ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದನ್ನು ನೋಡೋಣ. ಸುಟ್ಟ ಗಾಯಗಳು, ವ್ಯಕ್ತಿಯನ್ನು ದಪ್ಪನೆಯ ಕಂಬಳಿಯಿಂದ ಸುತ್ತಿ ನೆಲದ ಮೇಲೆ ಉರುಳಿಸಬೇಕು. ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಗೆ ಏನಾದರೂ ವ್ಯಕ್ತಿಯ ಮೈಗೆ ಬೆಂಕಿ ತಾಕಿದಾಗ, ಓಕೆ, ಅಥವಾ ವ್ಯಕ್ತಿಯ ದೇಹದ ಯಾವುದೇ ಒಂದು ಭಾಗಕ್ಕೆ ಬೆಂಕಿಯನ್ನು ತಾಕಿದಾಗ ದಪ್ಪನೆಯ ಬಟ್ಟೆ ಅಥವಾ ಕಂಬಳಿಯನ್ನು ಸುತ್ತಿ ನೆಲದ ಮೇಲೆ ಅಂಗಾತ ಮಲಗಿಸಿ ಏನು ಮಾಡಬೇಕು, ಅತ್ತಿತ್ತ ಹೊರಳಾಡಿಸ್ಬೇಕು. ಅವಾಗ ಏನಾಗುತ್ತೆ ಅಂತಂದರೆ ಆ ಒಂದು ಸುಟ್ಟಿರುವಂಥ ಭಾಗ ಅಥವಾ ಸುಡ್ತಾ ಇರುವಂಥ ಭಾಗ ಏನಾಗುತ್ತೆ ಅಂತಂದರೆ ನಂದಿಸೋದಕ್ಕೆ ಅಥವಾ ಅದರ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಓಕೆ, ಯಾವಾಗ ಬೆಂಕಿ ಅಥವಾ ಸುಡ್ತಾ ಇರುವಂಥ ಭಾಗ ಏನಾಗುತ್ತೆ, ಬೆಂಕಿ ನಂದುತ್ತೆ, ತದನಂತರ ಆ ಗಾಯಕ್ಕೆ ಸೋಡಿಯಂ ಬೈಕಾರ್ಬೋನೇಟ್ ದ್ರಾವಣ ಅಥವಾ ಬರ್ನಲನ್ನು ಹಚ್ಚಬೇಕಾಗತ್ತೆ. ಸೋಡಿಯಂ ಬೈಕಾರ್ಬೋನೇಟ್ ದ್ರಾವಣವನ್ನು ನಯವಾಗಿ ಲೇಪಿಸಬೇಕು ಅಥವಾ ರಿಪೆಂಟೋ ಅಥವಾ ಬರ್ನಾಲ್ಗಳನ್ನು ಹಚ್ಚುವುದು ಸಹ ಇನ್ನೂ ಹೆಚ್ಚು ಸೂಕ್ತವಾಗಿರುತ್ತೆ. ಇನ್ನು ಪ್ರಜ್ಞೆ ತಪ್ಪುವುದು ಅಂತ ಬಂದಾಗ ಅನ್ಕಾನ್ಷಿಯಸ್ನೆಸ್ ಅಥವಾ ಮೂರ್ಛೆ ಹೋಗುವುದು ಅಂತ ಕರಿತೀವಿ. ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿಗೆ ಪ್ರಜ್ಞೆ ತಪ್ಪುವುದು ಅಂತ ನಾವು ಕರಿತೀವಿ. ಯಾವಾಗ ಮೆದುಳಿಗೆ ರಕ್ತದ ಸರಬರಾಜು ಕಡಿಮೆ ಆಗುತ್ತೋ, ಓಕೆ, ರಕ್ತದ ಸರಬರಾಜು ಆಗ್ತಾ ಇದೆ ಅಂದರೆ ಅಲ್ಲಿ ಆಮ್ಲಜನಕದ ಸರಬರಾಜು ಆಗ್ತಾ ಇದೆ ಅಂತ. ಓಕೆ, ಇಲ್ಲಿ ಮೆದುಳಿಗೆ ಕಡಿಮೆ ರಕ್ತದ ಸರಬರಾಜಿನಿಂದ ಓಕೆ ಉಂಟಾದ ಮೂರ್ಛೆಗೆ ಉಪ್ಪಿನ ದ್ರಾವಣವನ್ನು ಕುಡಿಯಲು ಕೊಡುವುದರಿಂದ ಹೆಚ್ಚು ಸಹಕಾರಿಯಾಗುತ್ತೆ. ಓಕೆ, ಉಪ್ಪಿನ ದ್ರಾವಣವನ್ನು ಕೊಡುವಂಥದ್ದು. ಯಾರು ಮೂರ್ಛೆ ತಪ್ಪಿರ್ತಾರೆ, ಓಕೆ, ಅವ್ರಿಗೆ ಉಪ್ಪಿನ ದ್ರಾವಣವನ್ನು ಕುಡಿಸೋದ್ರಿಂದ ಅವರು ಪ್ರಜ್ಞೆ ತಪ್ಪಿರೋದನ್ನ ಹೊರ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಟು ಮೇಕ್ ಇಟ್ ಕಾನ್ಷಿಯಸ್ನೆಸ್. ಓಕೆ, ನೆಕ್ಸ್ಟು ಮೆದುಳಿಗೆ ರಕ್ತದ ಸರಬರಾಜು ಕಡಿಮೆ ಆದಾಗ, ಆಲ್ರೆಡಿ ನಾನು ತಿಳಿಸಿದ್ದೀನಿ, ಮೆದುಳಿಗೆ ರಕ್ತದ ಸರಬರಾಜು ಅಂದರೆ ರಕ್ತದಲ್ಲಿರುವಂಥ ಆಮ್ಲಜನಕದ ಸರಬರಾಜು ಕಡಿಮೆ ಆದಾಗ ಈ ರೀತಿಯಾದಂತಹ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮುಖ ಬಿಳಿ ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಓಕೆ, ಯಾವಾಗ ವ್ಯಕ್ತಿ ಪ್ರಜ್ಞೆ ತಪ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ ಮುಖ ಬಿಳಿ ಅಥವಾ ನೀಲಿ ಬಣ್ಣಕ್ಕೆ ಏನಾಗುತ್ತೆ, ತಿರುಗ್ತಾ ಹೋಗುತ್ತೆ.
ರೈಟ್. ನೆಕ್ಸ್ಟು ಪ್ರಥಮ ಚಿಕಿತ್ಸಾ ಉಪಚಾರಗಳಲ್ಲಿ 2ನೇ ಭಾಗದಲ್ಲಿ ವಿಷ ಸೇವನೆ. ಇದನ್ನು ನಾವು ಏನು ಮಾಡೋಣ, ಗಮನಿಸ್ತಾ ಹೋಗೋಣ. ವಿಷ ಸೇವಿಸಿದವರಿಗೆ ಪ್ರಥಮವಾಗಿ ಅದು ಹಾಸ್ಪಿಟ್ಲಲ್ಲಿರ್ಬೋದು ಮಾಡುವಂಥ ರೀತಿಯಲ್ಲೇ ಮನೇಲಿ ಯಾವ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡ್ಬೋದು ಅಂದರೆ ಬೆಚ್ಚಗಿನ ನೀರಿಗೆ ಉಪ್ಪು ಹಾಕಿ ಕುಡಿಸಿ ವಾಂತಿ ಮಾಡಿಸಬೇಕು. ಬೆಚ್ಚಗಿನ ನೀರಿಗೆ ಉಪ್ಪು ಅಥವಾ ನಿಂಬೆ ರಸ ಹಾಕಿ ಕುಡಿಸಿ ಏನು ಮಾಡಬೇಕು, ಮೊದಲು ವಾಂತಿ ಮಾಡಿಸ್ಬೇಕು. ಅಂದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆ ಒಂದು ವಿಷದ ರೂಪದಲ್ಲಿರುವಂಥ ರಾಸಾಯನಿಕಗಳು ದೇಹದಿಂದ ಹೊರಗಡೆ ಬರಬೇಕಾಗತ್ತೆ. ಓಕೆನಾ. ಇನ್ನು ತೀಕ್ಷ್ಣ ಕ್ಷಾರಗಳನ್ನು ಸೇವಿಸಿದಾಗ 2 ಚಮಚ ವಿನೆಗಾರ್, ಕಿತ್ತಳೆ, ಗಜನಿಂಬೆ ರಸಗಳನ್ನು ಕುಡಿಸಿ ವಾಂತಿ ಮಾಡಿಸಬೇಕು. ಓಕೆ. ಇನ್ನೂ ಹೆಚ್ಚು ತೀವ್ರತೆ ಉಳ್ಳಂತಹ ವಸ್ತುಗಳನ್ನು ಅವರು ಸೇವಿಸಿದ್ದಾರೆ ಅಂದರೆ ವಿಷವನ್ನು ಸೇವನೆ ಮಾಡಿದ್ದಾರೆ ಅನ್ನೋದೇ ಆದರೆ ಓಕೆ, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ವಿನೆಗಾರ್, ಕಿತ್ತಳೆ ಅಥವಾ ಗಜನಿಂಬೆ ರಸಗಳನ್ನು ಕುಡಿಸಿ ವಾಂತಿ ಮಾಡಿಸ್ಬೇಕಾಗತ್ತೆ. ಇನ್ನು ನಿದ್ರೆ ಮಾತ್ರೆ ಸೇವಿಸಿದರೆ, ಯಾರು ನಿದ್ರೆ ಮಾತ್ರೆಯನ್ನು ಸೇವಿಸಿರ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ಏನು ಪ್ರಥಮ ಚಿಕಿತ್ಸೆ ಏನು ಅನ್ನೋದೇ ಆದರೆ ಬಿಸಿ ಕಾಫಿಯನ್ನು ಕುಡಿಸುವಂಥದ್ದು, ಅಥವಾ ಒಂದು ತಂಬಿಗೆ ನೀರಿಗೆ 1 ಚಮಚ ಅಡಿಗೆ ಉಪ್ಪು ಮತ್ತು ಬಿಸಿ ಕಾಫಿ. ಓಕೆ, ಒಂದು ತಂಬಿಗೆ ನೀರಿಗೆ 1 ಚಮಚ ಅಡಿಗೆ ಉಪ್ಪು ಜೊತೆಗೆ ಬಿಸಿ ಕಾಫಿಯನ್ನು ಕೊಡುವಂಥದ್ದು. ಓಕೆನಾ. ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟು, ಯಾರು ಸೀಸವನ್ನು ಸೇವನೆ ಮಾಡಿರ್ತಾರೆ, ಲೆಡ್ ಅಂತ ಏನು ಕರ್ಕೊಳ್ತೀವಿ ಅದು, ಯಾರು ಸೀಸದ ಸೇವನೆ ಮಾಡಿರ್ತಾರೆ ನೆನ್ಪಿಟ್ಕೊಳ್ಳಿ, ಸೀಸದ ಸೇವನೆಯನ್ನು ಮಾಡಿರೋವಂಥವ್ರಿಗೆ ಎಪ್ಸಮ್ ಉಪ್ಪನ್ನು, ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ, ಎಪ್ಸಮ್ ಉಪ್ಪನ್ನು ಕೊಡುವುದರ ಮೂಲಕ ಇದನ್ನು ಹೊರ ಹಾಕೋದಕ್ಕೆ, ಸೀಸವನ್ನು ದೇಹದಿಂದ ಹೊರ ಹಾಕೋದಕ್ಕೆ ಅದು ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು, ಕೆಲವೊಮ್ಮೆ ನಾವು ಈ ಅಂಶಗಳನ್ನೆಲ್ಲ ತಿಳ್ಕೊಂಡಿರ್ತೀವಿ, ಕೆಲವೊಮ್ಮೆ ನಾವೇನು ಮಾಡ್ತೀವಿ ಪ್ರಥಮ ಚಿಕಿತ್ಸಾ ಹಂತದಲ್ಲೂ ಸಹ ಕೆಲವೊಂದು ರಾಂಗ್ ಡಿಸಿಷನ್ನ ತೆಗೆದುಕೊಳ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ಯಾವುದು ಅಂದರೆ, ವ್ಯಕ್ತಿ ಪ್ರಬಲ ಆಮ್ಲಗಳು ಅಂದರೆ ಆ್ಯಸಿಡನ್ನು ಸೇವನೆ ಮಾಡಿದ್ದಾಗ, ಅಥವಾ ಕ್ಷಾರಗಳು ಪ್ರತ್ಯಾಮ್ಲಗಳನ್ನು ಸೇವನೆ ಮಾಡಿದ್ದಾಗ, ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅಂದರೆ ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ ಇಂಥವನ್ನ ಸೇವಿಸಿದಾಗ ವಾಂತಿ ಮಾಡಿಸಬಾರದು. ಇದು ತುಟಿ ಮತ್ತು ಬಾಯಿಯನ್ನು ಏನು ಮಾಡುತ್ತೆ, ಸುಡುತ್ತೆ. ತುಟಿ ಮತ್ತು ಬಾಯಿಯನ್ನು ಅದೇನು ಮಾಡ್ತಾ ಹೋಗುತ್ತೆ ಸ್ನೇಹಿತರೆ, ಸುಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಈ ಪ್ರಬಲ ಆಮ್ಲಗಳು, ಕ್ಷಾರಗಳು ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸೇವಿಸಿದಾಗ ವಾಂತಿ ಮಾಡಿಸಬಾರದು. ಯಾಕಂದರೆ ಇದು ತುಟಿ ಮತ್ತು ಬಾಯಿಯನ್ನು ನೇರವಾಗಿ ಸುಡುವುದರಿಂದ ವ್ಯಕ್ತಿಗೆ ಮತ್ತೊಂದಷ್ಟು ತೊಂದರೆ ಅನ್ನೋದು ಉಂಟಾಗ್ತಾ ಹೋಗುತ್ತೆ. ನೆಕ್ಸ್ಟು ಪ್ರಥಮ ಚಿಕಿತ್ಸಾ ಉಪಚಾರಗಳಲ್ಲಿ 3ನೇ ಭಾಗ ನಾಯಿ ಕಡಿತ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಈ ಬಗೆಯ ತೊಂದರೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮಾಡಬೇಕಿದ್ದೇನು, ಯಾವ ಭಾಗದಲ್ಲಿ ನಾಯಿ ಕಚ್ಚಿರುತ್ತೋ ಗಾಯವನ್ನು ಸಾಬೂನು ಮತ್ತು ನೀರಿನಿಂದ ತೊಳಿಬೇಕು. ಮೊದಲನೇದು ಸಾಬೂನು ಮತ್ತು ನೀರಿನಿಂದ ತೊಳೆಯುವಂಥದ್ದು. ಇದಕ್ಕೆ ಸಾಬೂನು ಮತ್ತು ನೀರಿನಿಂದ ತೊಳಿಬೇಕಾದ್ರೆ ಏನು ಬಳಸಬೇಕು ಅಂದರೆ ಅಯೋಡಿನ್ ಇರ್ಬೋದು, ಡೆಟಾಲ್ ಇರ್ಬೋದು, ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್. ಅಯೋಡಿನ್, ಡೆಟಾಲ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ದ್ರಾವಣದಿಂದ ಓಕೆ ಆ ಭಾಗವನ್ನು
ಗಾಯ ಆಗಿರುವಂಥ ಭಾಗವನ್ನು ತೊಳಿಬೇಕಾಗಿರುವಂಥದ್ದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಏನು ಮಾಡಬಾರ್ದು? ಕಾರ್ಬೋಲಿಕ್ ಆ್ಯಸಿಡ್ ಅಥವಾ ನೈಟ್ರಿಕ್ ಆ್ಯಸಿಡ್ಗಳನ್ನು, ಪ್ಲೀಸ್ ನೋಟ್, ಕಾರ್ಬೋಲಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ಗಳನ್ನು ಹಾಕಬಾರದು. ಹಾಕಿದಾಗ ಏನಾಗುತ್ತೆ ಅಂತಂದರೆ ಅದರಿಂದ ಆಗಿರುವಂತಹ ತೊಂದರೆಯ ಪ್ರಮಾಣ ಇನ್ನೂ ಏನಾಗುತ್ತೆ, ಹೆಚ್ಚಾಗುತ್ತೆ. ಇಲ್ಲಿ ಬಳಸಬೇಕಾಗಿರೋದು, ಮನೆಯಲ್ಲಿ ಡೆಟಾಲ್ ಇದ್ದರೆ ಡೆಟಾಲನ್ನು ಬಳಸ್ಬೋದು, ಅಯೋಡಿನನ್ನು ಬಳಸ್ಬೋದು, ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ನ ಬಳಸ್ಬೋದೇ ಹೊರತು ಕಾರ್ಬೋಲಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ಗಳಂತಹ ರಾಸಾಯನಿಕಗಳನ್ನು ಅಲ್ಲಿ ಬಳಸಬಾರದು. ಓಕೆನಾ? ಇಲ್ಲಿ ನಾಯಿ ಕಡಿತ ಅಂತ ಬಂದಾಗ ಇದರ ಅಪಾಯ ಏನು ಅಂದರೆ ರೇಬಿಸ್ ಅಥವಾ ಹೈಡ್ರೋಫೋಬಿಯಾ. ಅಂದರೆ ನಾಯಿಯನ್ನು 10 ದಿನಗಳವರೆಗೆ ಏನು ಮಾಡಬೇಕಾಗತ್ತೆ, ವೀಕ್ಷಣೆಯಲ್ಲಿ ಇಡಬೇಕಾಗತ್ತೆ. ವ್ಯಕ್ತಿಯನ್ನಲ್ಲ, ವ್ಯಕ್ತಿಯಿಂದ ಜೊತೆಗೆ ನಾಯಿಯನ್ನು ವೀಕ್ಷಣೆಯಲ್ಲಿ ಇಡಬೇಕು. ನಾಯಿಯು ರೇಬಿಸ್ ರೋಗದಿಂದ ನರಳುತ್ತಿದ್ದರೆ ಈ ರೋಗವು ಕಡಿತಕ್ಕೊಳಪಟ್ಟ ವ್ಯಕ್ತಿಗೆ ವರ್ಗಾವಣೆಗೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ನಾಯಿಗೆ ಸಂಬಂಧಪಟ್ಟಂಥ ಕಾಯಿಲೆ ರೇಬೀಸ್ ಕಾಯಿಲೆಯಿಂದ ಆ ನಾಯಿ ಸಫರ್ ಮಾಡ್ತಾ ಇದ್ದರೆ ಯಾರು ಅದರಿಂದ ಆ ನಾಯಿಯಿಂದ ತೊಂದರೆಗೊಳಗಾಗಿರ್ತಾರೆ ಅವ್ರಿಗೂ ಸಹ ಅದು ಹರಡುವಂಥ ಸಾಧ್ಯತೆಗಳು ಇರುತ್ತೆ. ಈ ಒಂದು ಸ್ಥಿತಿಯನ್ನು ನಾವು ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಅಂದರೆ ನೀರನ್ನು ಕಂಡರೆ ಭಯ. ಮೊದಲ 10 ದಿನಗಳವರೆಗೆ ನಾಯಿಯು ವೀಕ್ಷಣೆಯಲ್ಲಿರಬೇಕು. ಒಂದು ವೇಳೆ ನಾಯಿಯು ಆರೋಗ್ಯವಿದ್ದರೆ ಯಾವುದೇ ರೇಬಿಸ್ ರೋಗದ ಅಪಾಯ ಅನ್ನುವಂಥದ್ದು ಆ ವ್ಯಕ್ತಿಗೆ ಇರುವುದಿಲ್ಲ. ಇಲ್ಲದೇ ಇದ್ದಲ್ಲಿ ಅಗತ್ಯವಾಗಿ ಉತ್ತಮ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗತ್ತೆ. ಹಾಗಾದರೆ ಇಲ್ಲಿವರೆಗೂ ಯಾವೆಲ್ಲ ಅಂಶಗಳನ್ನು ಡಿಸ್ಕಸ್ ಮಾಡಿದ್ವಿ ಅಂತ ಒಮ್ಮೆ ನಾವು ಗಮನವನ್ನು ಹರಿಸೋದೇ ಆದರೆ, ಆರೋಗ್ಯವೆಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯದ ಪರಿಪೂರ್ಣ ಸಮತೋಲನ. ಈ ಅಂಶದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಉತ್ತಮ ಪರಿಸರ, 7 ರಿಂದ 9 ಗಂಟೆಗಳ ನಿದ್ರೆ ಮತ್ತು ವ್ಯಾಯಾಮವು ನಮ್ಮ ರಕ್ಷಾ ಕವಚಗಳು ಅಂತ ನಾವು ಅವುಗಳನ್ನು ಕರ್ಕೊಳ್ತೀವಿ. ನೆಕ್ಸ್ಟು ತುರ್ತು ಪರಿಸ್ಥಿತಿಯಲ್ಲಿ ವಿವೇಚನೆಯಿಂದ ನೀಡುವ ಪ್ರಥಮ ಚಿಕಿತ್ಸೆ ಏನು ಮಾಡುತ್ತೆ, ಹಲವಾರು ವ್ಯಕ್ತಿಗಳ ಗೆ ಮರುಜೀವನವನ್ನು ನೀಡಿದಂತಹ ಒಂದು ಚಿಕಿತ್ಸಾ ವಿಧಾನವಾಗಿರುತ್ತೆ. ಓಕೆನಾ? ಇದಾಗಿತ್ತು ಸ್ನೇಹಿತರೆ ಇವತ್ತು ತರಗತಿ. ಮುಂದಿನ ತರಗತಿಗಳಲ್ಲಿ ಗಾಯಗಳು ಅಂದರೆ ರಕ್ತಸ್ರಾವ ಆಗೋದಕ್ಕೆ ಕಾರಣ ಏನು, ಯಾವೆಲ್ಲ ಬಗೆಯ ಗಾಯಗಳಿದೆ, ನೆಕ್ಸ್ಟು ಸಕ್ಕರೆ ಕಾಯಿಲೆ, ಮಧುಮೇಹ, ಡಯಾಬಿಟಿಸ್ ಅಂತ ಏನು ಕರ್ಕೊಳ್ತೀವಿ, ಈ ಸಕ್ಕರೆ ಕಾಯಿಲೆ ಯಾವ ಕಾರಣಕ್ಕೆ ಬರುತ್ತೆ, ಓಕೆ, ಅದರ ಪರಿಣಾಮಗಳೇನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ಯಾರೆಲ್ಲ ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನೋಡ್ತಾ ಇದ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.